ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹಾಗಲಕಾಯಿ ಪಲ್ಯನ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಹಾಗಲಕಾಯಿ ತೊಗೊಂಡು ಅದ್ರೊಳಗಿಂದ ಬೀಜನ ತೆಗಿಬೇಕಾಗತ್ತೆ. ನಡ್ಬರ್ಕ ಒಂದು ಕಟ್ ಮಾಡಿ ಅದರೊಳಗೆ ಏನು ಬೀಜ ಇರ್ತೈತಿ ಅವನ್ನೆಲ್ಲ ತೆಗೆದು ಸಣ್ಣಗೆ ಕಟ್ ಮಾಡ್ಬೇಕಾಗತ್ತೆ. ನೋಡಿ, ಆ ಥರ ಸಣ್ಣಗೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ಇದು ಎಷ್ಟು ಕಹಿ ಎಷ್ಟು ಇರುತ್ತಲ್ಲ ಅದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಲಕಾಯಿ ಎಲ್ಲರಿಗೂ ಇಷ್ಟ ಆಗಲ್ಲ, ಬಟ್ ಇದು ತಿನ್ನಬೇಕು, ಹೆಲ್ತಿಗೆ ಒಳ್ಳೆಯದು. ಕಿಡ್ನಿ ಸ್ಟೋನು ಹಾಗಲಕಾಯಿ ತಿನ್ನೋದ್ರಿಂದ ಕಿಡ್ನಿ ಸ್ಟೋನು ಏನು ಇರಲ್ಲ ಅಂತ ಹೇಳ್ತಾರೆ ಹಿರಿಯರು. ಬಟ್ ನಮ್ಮ ಮನೆಯಲ್ಲಿ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಇಷ್ಟ ಆಗಲ್ಲ ಹಾಗಲಕಾಯಿ ಪಲ್ಯ. ನನಗೆ ಹಾಗಲಕಾಯಿ ಪಲ್ಯ ಅಂದರೆ ಭಾಳ ಇಷ್ಟ. ಈ ಥರ ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯನ ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಅದೆಲ್ಲ ಕಟ್ ಆದಮೇಲೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು 2 ಮೆಣಸಿನ್ಕಾಯಿ ತೊಗೋಬೋದು. ನಿಮ್ಗೆ ಖಾರ ಭಾಳ ಬೇಕಂದ್ರೆ ಭಾಳ ಮೆಣಸಿನ್ಕಾಯಿ ಹಾಕ್ಕೋಬೋದು, ನಿಮ್ಮ ಇಷ್ಟ ಮೆಣಸಿನ್ಕಾಯಿದ್ದು. ನಮಗೆ ಖಾರ ಒಂದು ಸ್ವಲ್ಪ ಲೈಟಾಗಿ ಬೇಕು, ಅದಕ್ಕೋಸ್ಕರ 2 ಮೆಣಸಿನ್ಕಾಯಿ ತೊಗೊಂಡಿನಿ. ಮತ್ತು ಒಂದು ಉಳ್ಳಾಗಡ್ಡಿ ಅದನ್ನು ಸಣ್ಣ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ಏನು ಬೇಡ, ಜಸ್ಟ್ ಒಂದು ಉಳ್ಳಾಗಡ್ಡಿ ಒಂದು ಮೆಣಸಿನ್ಕಾಯಿ ಇದ್ರೆ ಮುಗೀತು. ಎರಡನ್ನೂ ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕಟ್ ಮಾಡ್ಕೊಂಡ್ಮೇಲೆ ಅವನ್ನ ಒಂದು ಹಂಚು ಇಟ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕಾಗುತ್ತೆ ಹಾಗಲಕಾಯಿನ. ಯಾಕಂದ್ರೆ ಅದ್ರ ಕಹಿ ಎಲ್ಲ ಹೊರಗೆ ಹೋಗ್ಬೇಕಂದ್ರೆ ಹಾಗಲಕಾಯಿನ ಫ್ರೈ ಮಾಡ್ಬೇಕಾಗುತ್ತೆ. ಲೋ ಫ್ಲೇಮ್ನಾಗಿಟ್ಟು ಫ್ರೈ ಮಾಡ್ಬೇಕಾಗುತ್ತೆ ನಾವು. ನೋಡಿ, ಈ ಥರನ ಹಾಗಲಕಾಯಿ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕಪ್ಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಬೇಕಾಗುತ್ತೆ. ನಡಕ ಎಣ್ಣೆ ಹಾಕೋಬೇಕಾಗುತ್ತೆ. 1 ಚಮಚ 2 ಚಮಚ ಎಣ್ಣೆ ಹಾಕೋಬೇಕಾಗುತ್ತೆ ಒಳಗೆ, ಅಂದ್ರೆ ಫ್ರೈ ಚಲೋ ಆಗ್ತವೆ. ಬಳಸಾಡ್ಕೊಂತಿರ್ಬೇಕು, ಪದೇ ಪದೇ ಬಳಸ್ತಾ ಇರ್ಬೇಕು. ಅಂದ್ರೆ ಶೀದೋಗಂಗಿಲ್ಲ, ಹೊತ್ತಂಗಿಲ್ಲ, ಅಂದ್ರೆ ಚಲೋ ಫ್ರೈ ಆಗ್ತವೆ. ಫ್ರೆಂಡ್ಸ್, ಈ ಥರ ನಾವು ಪದೇ ಪದೇ ಮಾಡಿ ಅದನ್ನೊಂದು ಸ್ವಲ್ಪ ಕಪ್ಪು ಬಣ್ಣ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ನೀವು, ಒಂದು ಸ್ವಲ್ಪ ಹಾಗಲಕಾಯಿಗಳೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗ್ಯಾವ. ಆಮೇಲೆ ಅದನ್ನ ಏನು ಮಾಡಬೇಕು, ರೌಂಡಾಗಿ ಎಲ್ಲ ಇಟ್ಕೊಂಡು ನಡ್ಬರ್ಕ ಸ್ವಲ್ಪ ಗ್ಯಾಪ್ ಬಿಟ್ಟು
ಒಂದು 2 ಸ್ಪೂನ್ ಎಣ್ಣೆ ಹಾಕೋಬೇಕಾಗುತ್ತೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ನಾವು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಅದನ್ನ ಅದ್ರೊಳಗೆ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾವು ಮೆಣಸಿನ್ಕಾಯಿ ಹಾಕಾಕತ್ತೀವಿ. ಮೆಣಸಿನ್ಕಾಯಿ ಹಾಕ್ಬೇಕಾಗತ್ತೆ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಚಟ್ಪಟ್ ಅನ್ನಕತ್ತು ಅಂದ್ರೆ ಆಮೇಲೆ ನಾವು ಈರುಳ್ಳಿ ಹಾಕೋಬೇಕಾಗುತ್ತೆ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಹಸಿ ವಾಸನೆ ಹೋಗ್ಬೇಕಲ್ಲ. ಸ್ವಲ್ಪ ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರ ಜೊತೆನೆ ಮಿಕ್ಸ್ ಮಾಡ್ಕೊಂತಿರ್ಬೇಕು. ನೋಡಿ, ಇವಾಗ ಒಂದು ಸ್ವಲ್ಪ ಹಂಗೆ ಉಳ್ಳಾಗಡ್ಡಿ ಎಲ್ಲ ಕಲರ್ ಬರಾಕತ್ತವು. ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕಾಗತ್ತೆ ಉಳ್ಳಾಗಡ್ಡಿ, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬೇಕು. ಸ್ವಲ್ಪ ಅರಿಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕ್ಬೇಕು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಮತ್ತು ಅವನ್ನೆಲ್ಲ ಮಿಕ್ಸಪ್ ಮಾಡಬೇಕು. ಅದ್ರ ಜೊತೆ ಹಾಗಲಕಾಯಿನೂ ಎಲ್ಲನೂ ಮಿಕ್ಸಪ್ ಮಾಡ್ಕೊರಿ. ಮಿಕ್ಸಪ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಾಗೈತೆ ಅನ್ನೋದು. ನೋಡಿ, ಕಲರ್ ಎಲ್ಲಾನು ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಒಂದು 2-3 ನಿಮಿಷದವರೆಗೂ ಮುಚ್ಚಿಡ್ಬೇಕಾಗತ್ತೆ. 2 ನಿಮಿಷ ಮುಚ್ಚಿಟ್ಟು ಒಂದು ಸ್ವಲ್ಪ ಜೋರು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಗ್ಯಾಸ್ನ ಆನ್ ಮಾಡಿ ಅದನ್ನು ಕವರ್ ಮಾಡಿ ಇಡಬೇಕು. ಒಂದು 5 ನಿಮಿಷ ಬಿಟ್ಟು ಕವರು ಓಪನ್ ಮಾಡಿದ್ಮೇಲೆ ನೀವು ನೋಡ್ಬೋದು ಯಾವ ಥರ ಆಗೈತೆ ಅಂತೇಳಿ. ಫೈನಲ್ ಟಚ್ ಈ ಥರ ಬರುತ್ತೆ. ಫ್ರೆಂಡ್ಸ್, ನಮ್ಮ ಈ ಹಾಗಲಕಾಯಿ ಪಲ್ಯ ರೆಸಿಪಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.